ನಾವೀನ್ಯತೆಗಳು ಹಾಗೂ ತಂತ್ರಜ್ಞಾನವು ರೋಗ ನಿರ್ಣಯವನ್ನು ಸುಧಾರಿಸಿ ಚಿಕಿತ್ಸಾ ವೆಚ್ಚವನ್ನು ಕಡಿಮೆ ಮಾಡಿದೆ ಮತ್ತು ದೂರದ ಪ್ರದೇಶಗಳಲ್ಲೂ ವೈದ್ಯಕೀಯ ಸೇವೆಗಳನ್ನು ಒದಗಿಸಲು ಸಹಾಯ ಮಾಡುತ್ತಿವೆ ಎಂದು ಹಿರಿಯ ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕರಾದ ಉದಯಶಂಕರ್ ಭಂಡಾರಿ ಅಭಿಪ್ರಾಯಪಟ್ಟರು. ಸಿರಸಿಯ ದಿವ್ಗಿ ಟಾರ್ಕ್ ಟ್ರಾನ್ಸ್ಫರ್ ಸಿಸ್ಟಮ್ ಲಿಮಿಟೆಡ್ ಕಂಪನಿಯಲ್ಲಿ 100 ದಿನಗಳ ಕ್ಷಯರೋಗ ಅಭಿಯಾನ ಅಂಗವಾಗಿ ನಡೆದ ತಂತ್ರಜ್ಞಾನ ಹಾಗೂ ಆರೋಗ್ಯ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ಷಯರೋಗ ಪತ್ತೆಗಾಗಿ ಸಿಬಿ ನಾಟ್ ಕಫ ಪರೀಕ್ಷೆ ಲಭ್ಯವಿದ್ದು ಮೊಬೈಲ್ ಹ್ಯಾಂಡೆಡ್ ಎಕ್ಸ್ರೇಯು ಅತ್ಯಂತ ಆಧುನಿಕ ಮತ್ತು ನಿಖರವಾದ ಪರೀಕ್ಷೆಯಾಗಿದೆ ಎಂದರು. ದಿವ್ಗಿ ಕಂಪನಿಯ ಮುಖ್ಯ ವ್ಯವಸ್ಥಾಪಕರಾದ ಮುರಳೀಧರ ನಾಗರಕಟ್ಟಿಯವರು ಮಾತನಾಡಿ, ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯ ಕಾರ್ಯ ಶ್ಲಾಘನೀಯವಾದದ್ದು ಎಂದರು. ಕಂಪನಿಯ HR ಮ್ಯಾನೇಜರ್ ಮಂಜುನಾಥ್ KN ಮಾತನಾಡಿದರು. ಕಾರ್ಯಕ್ರಮದ ನಂತರ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯ ವಿಕಿರಣ ಶಾಸ್ತ್ರ ಚಿತ್ರಣ ಅಧಿಕಾರಿ ಲಕ್ಷ್ಮಣ ಹಾಗೂ ಜಿಲ್ಲಾ PPM ಸಂಯೋಜಕ ಪ್ರಜ್ವಲ್ ಟಾಣೇಕರ್ ಅವರು ಕ್ಷಯಕಿರಣ ತಪಾಸಣೆ ನಡೆಸಿದರು. ಆರೋಗ್ಯ ಶಿಬಿರಗಳನ್ನ ಹೆಚ್ಚೆಚ್ಚಾಗಿ ಆರ್ಗನೈಸ್ ಮಾಡಬೇಕು. ಆಗ ಹೃದಯ ತಪಾಸಣೆ ಮಾಡಿದಾಗ ಕೆಲವಷ್ಟು ಸಮಸ್ಯೆಗಳಿದ್ದನ್ನು ಗೊತ್ತಾಗುತ್ತೆ. ಸರಿಯಾದ ಸಮಯದಲ್ಲಿ ಡಾಕ್ಟರ್ ಕಡೆ ನಾವು ಟ್ರೀಟ್ಮೆಂಟ್ ಅನ್ನು ತಗೊಳ್ಳೋಕೆ ಕೂಡ ಸಹಾಯ ಆಗುತ್ತೆ. ಅದೇ ತರ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಒಂದು ಹೆಲ್ತ್ ಶಿಬಿರವನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಫೀಲ್ಡ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಗೊತ್ತಿದೆ ತಂತ್ರಜ್ಞಾನ ಎಷ್ಟು ಇಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ. ಇದು ನಮ್ಮ ಆರೋಗ್ಯ ಇಲಾಖೆಯಲ್ಲೂ ಸಹ ಈ ತಂತ್ರಜ್ಞಾನ ತುಂಬಾ ಕೆಲಸ ಮಾಡ್ತಾ ಇದೆ. ರೋಗ ನಿರ್ಣಯವನ್ನ ಬೇಗ ಮಾಡ್ತೀವಿ, ಆಯ್ತಾ. ಆಮೇಲೆ ದೂರ ಇರುವಂತ ಪ್ಲೇಸ್ಗಳಿಗೂ ನಾವೇ ತಂತ್ರಜ್ಞಾನ ತಗೊಂಡೋಗಿ ಪರೀಕ್ಷೆ ಮಾಡುವಂತ ವ್ಯವಸ್ಥೆ ಸಹ ಬಂದಿದೆ. ಅದರ ಅಂಗವಾಗಿ ಇವತ್ತು ದೇಶಾದ್ಯಂತ 100 ದಿನಗಳ ಕ್ಷಯ ಅಭಿಯಾನ ನಡೀತಾ ಇದೆ. ಇಡೀ ದೇಶದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಒಂದು ಮೊಬೈಲ್ ಹ್ಯಾಂಡೆಡ್ ಎಕ್ಸ್ರೇ, ಇದು ಹೃದಯಕ್ಕೆ ಲಂಗ್ಸ್ಗೆ ಎಕ್ಸ್ರೇ ತೆಗೆಯುವಂಥದ್ದು. ಸುಮಾರು 12 ವಿಧದ ಅಬ್ನಾರ್ಮಲಿಟೀಸ್, ಹಾರ್ಟ್ ಒಳಗಡೆ ನೀರಿದ್ರೆ, ಹಾರ್ಟ್ ಒಳಗಡೆ ಲಿಂಕ್ ನೋಟ್ಸ್ ಇದ್ರೆ, ಆಯ್ತಾ, ಕಫ ಗಟ್ಟಿಯಾಗಿದ್ರೆ ಅಥವಾ ಕಾರ್ಡಿಯೋಮೆಗಾಲಿ ಕಡಿಮೆ ಇದ್ದು ಹಾರ್ಟ್ ಅಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತಂದ್ರೂ ಸಹ ಇದು ತೋರಿಸ್ಕೊಡ್ತದೆ. ಅಷ್ಟು ಸುಮಾರು 30 ಲಕ್ಷದ ಮಷೀನನ್ನು ಒಂದು ಸೂಟ್ ಕೇಸಲ್ಲಿ ಎತ್ಕೊಬರುವಂಥ ವ್ಯವಸ್ಥೆ ಇದು, ಆಯ್ತಾ. ಸುಮಾರು 12 ವಿಧದ ಅಬ್ನಾರ್ಮಲಿಟೀಸ್ ಅನ್ನು ಅದನ್ನು ಪರೀಕ್ಷೆ ಮಾಡ್ತೀವಿ. ಒಬ್ಬರಿಗೆ ಕೇವಲ 3 ರಿಂದ 4 ನಿಮಿಷ ಆಗ್ತದೆ. ಮಂಜುನಾಥ್ KN ಸ್ವಾಗತಿಸಿದರೆ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿ ಶ್ರೀಮತಿ ಲಕ್ಷ್ಮೀ ಮಾಳಪುರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪರಮೇಶ್ವರ ಮಡಿವಾಳ ಸ್ಪಂದಿಸಿದರು. ಬಿಸಿಲುಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯ ಸಿಬ್ಬಂದಿಗಳು ಹಾಗೂ ಕಂಪನಿಯ 400ಕ್ಕೂ ಅಧಿಕ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ 150ಕ್ಕೂ ಅಧಿಕ ಜನರು AI ತಂತ್ರಜ್ಞಾನದ ಎಕ್ಸ್ರೇ ತಪಾಸಣೆ ಮಾಡಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.